ಹಲೋ ನಮಸ್ತೆ ಎಲ್ರಿಗೂ. ಸಮರ್ ಟೈಮಲ್ಲಿ ಬೆಸ್ಟ್ ಡೇ ಕ್ರೀಮನ್ನು ಹೇಗೆ ಸೆಲೆಕ್ಟ್ ಮಾಡೋದು, ಯಾವ ಸ್ಕಿನ್ ಟೈಪ್ ಅವರಿಗೆ ಯಾವ ಡೇ ಕ್ರೀಮ್ ದಿ ಬೆಸ್ಟ್, ಈ ವಿಡಿಯೋನ ಸೇವ್ ಮಾಡಿಟ್ಕೊಂಡು ನೋಡಿ. ಇದರಲ್ಲಿ ಎಲ್ಲ ವಿವರಗಳನ್ನು ಹೇಳ್ತಾ ಇದ್ದೀನಿ. ಫಸ್ಟ್, ನಿಮ್ಮದು ಆಯಿಲ್ ಸ್ಕಿನ್ ಆದರೆ ನೀವು ಸಮರ್ ಸೀಸನಲ್ಲಿ ವಾಟರ್ ಅಥವಾ ಜೆಲ್ ಬೇಸ್ಡ್ ಕ್ರೀಮ್ಗಳನ್ನು ಉಪಯೋಗ ಮಾಡಬೇಕು. ನಿಮಗೆ ಜೆಲ್ ಬೇಸ್ಡ್ ಕ್ರೀಮ್ ಅಂತಂದರೆ ನೋಡಿ ಈ ಥರ ಬರುತ್ತೆ, ಈ ಥರ ಇರುತ್ತೆ. ಜೆಲ್ ಅಂತಂದರೆ ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ಇನ್ನೊಂದು ಏನು ಅಂತಂದರೆ ಆಯಿಲ್ ಫ್ರೀ ಆಗಿರುವಂಥದ್ದು, ನಯಸಿನಮೈಡ್ ಅಂಶ ಇರುವಂಥದ್ದು, ಹಾಗೆಯೇ ಜೆಲ್ ಬೇಸ್ಡ್ ಕ್ರೀಮನ್ನು ನೀವು ಆಯಿಲ್ ಸ್ಕಿನ್ ಅವರಾದರೆ ಬಳಸಿ. ನಿಮ್ಮದು ಒಂದು ವೇಳೆ ಡ್ರೈ ಸ್ಕಿನ್ ಆದರೆ ನೋಡಿ ಈ ಥರ ಕ್ರೀಮ್ ಬೇಸ್ಡ್ ಬರುತ್ತೆ ಕ್ರೀಮ್ಗಳು, ಟೆಕ್ಸ್ಚರ್ ಕ್ರೀಮ್ ಇರುತ್ತೆ. ಈ ಥರ ಕ್ರೀಮ್ಗಳನ್ನು ಬಳಸ್ಬೋದು. ಇದರಲ್ಲಿ ನೀವು ಹೈಲೋರಾನಿಕ್ ಆ್ಯಸಿಡ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಲೈಟ್ ವೆಯ್ಟ್ ಕ್ರೀಮ್ ಬೇಸ್ಡ್ ಅಷ್ಟೇ ಬಳಸಿ. ನಿಮ್ಮದು ಒಂದು ವೇಳೆ ಕಾಂಬಿನೇಷನ್ ಸ್ಕಿನ್ ಆದರೆ ನೀವು ಆಲ್ ಟೈಪ್ ಆಫ್ ಸ್ಕಿನ್ ಅವರು ಉಪಯೋಗ ಮಾಡುವಂಥ ಕ್ರೀಮ್ಗಳನ್ನು ಬಳಸ್ಬೋದು. ಸಮ್ಮರ್ ಟೈಮಲ್ಲಿ ಆದಷ್ಟು ನಿಮ್ಮ ಡೇ ಕ್ರೀಮಲ್ಲಿ SPF 50 ಅಥವಾ SPF ಅಂಶ ಇದೆಯಾ ಅಂತ ನೋಡಿ. 30 ಇದ್ರೂ ನಡೀತದೆ. ಆದರೆ ಈ ಡೇ ಕ್ರೀಮಲ್ಲಿ SPF 30 ಅಥವಾ 50 ಇದೆ ಅಂತ ಅಂದ್ಬಿಟ್ಟು ನೀವು ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನ್ ಹಚ್ಚದೆ ಹೋಗೋಂಗಿಲ್ಲ. ಮನೆ ಒಳಗಡೆ ಆದರೆ ಈ ಒಂದು ಡೇ ಕ್ರೀಮ್ ಸಾಕು. ಇನ್ನು ಒಂದು ಅಲೋವೆರಾ, ವಿಟಮಿನ್ E ಅಥವಾ ಕುಕುಂಬರ್ ಕಂಟೆಂಟ್ ಇರುವಂಥ ಕ್ರೀಮ್ಗಳನ್ನು ಈ ಸಮ್ಮರ್ ಟೈಮಲ್ಲಿ ಬಳಸಿದರೆ ಸ್ಕಿನ್ ಕೂಲ್ ಆಗಿರುತ್ತೆ. ಡೇ ಕ್ರೀಮನ್ನು ಆದಷ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಸಮ್ಮರ್ ಟೈಮಲ್ಲಿ ಬಳಸಿದ್ರೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ತುಂಬ ಕೂಲ್ ಆಗಿರುತ್ತೆ, ತುಂಬ ಸೂತಿಂಗ್ ಅನಿಸುತ್ತೆ, ನಿಮಗೆ ಒಳ್ಳೆ ಎಫೆಕ್ಟ್ ಇರುತ್ತೆ. ಯೂನಿವರ್ಸಲ್ ಆಗಿ ಬೆಸ್ಟ್ ಡೇ ಕ್ರೀಮ್ ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಆಗೋದು ಈ ಸಮ್ಮರ್ ಸೀಸನಲ್ಲಿ ಇಂಡಿಯನ್ ಸ್ಕಿನ್ ಟೈಪ್ ಅವರಿಗೆ ಅಂತಂದರೆ ಅದು ಪಾಂಡ್ಸ್ ಅವ್ರದ್ದು ಸೂಪರ್ ಲೈಟ್ ಜೆಲ್ ವಿತ್ ಹೈಲೋರಾನಿಕ್ ಆ್ಯಸಿಡ್ ಆ್ಯಂಡ್ ವಿಟಮಿನ್ E ಅಂತ ಒಂದು ಕ್ರೀಮ್ ಬರುತ್ತೆ. ಅದರ ಲಿಂಕ್ ಬೇಕು ಅಂತಂದರೆ ನೀವು ಇನ್ಸ್ಟಾದಲ್ಲಿ ನನ್ನ ವಿಡಿಯೋನ ನೋಡಿದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಫೇಸ್ಬುಕ್, ಯೂಟ್ಯೂಬಲ್ಲಿ ಈ ವಿಡಿಯೋದಲ್ಲೇ ಟ್ಯಾಗ್ ಮಾಡಿರ್ತೇನೆ. ಯಾವುದೇ ಕ್ರೀಮನ್ನು ಹಚ್ಕೊಳ್ಳಿ, ಫಸ್ಟ್ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕು. ಇನ್ನೊಂದು ಏನು ಅಂತಂದರೆ ಮುಖನ ತೊಳೆದು ಡೇ ಟೈಮಲ್ಲಿ ನೀವು ಮಾಯ್ಶ್ಚರೈಸರ್ ಹಚ್ಚಿಬಿಟ್ಟು ಈ ಡೇ ಕ್ರೀಮ್ಗಳನ್ನು ಯೂಸ್ ಮಾಡ್ಬೋದು, ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಮಾಯ್ಶ್ಚರೈಸರ್ ಬಳಸಲ್ಲ ಅಂತಂದರೆ ಅಲೋವೆರಾ ಜೆಲ್ಲನ್ನು ಲೈಟಾಗಿ ಹಚ್ಚಿಬಿಟ್ಟು ಡೇ ಕ್ರೀಮನ್ನು ಹಚ್ಕೋಬೋದು. ಹೊರಗಡೆ ಹೋಗುವಾಗ ಮಾತ್ರ ಡೇ ಕ್ರೀಮ್ ಮೇಲೆ ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದನ್ನು ಮರಿಬೇಡಿ. ಇಷ್ಟೇ, ಎಲ್ಲದನ್ನು ಕ್ಲೀನಾಗಿ ಹೇಳಿದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದು ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.